ಮೊದಲಿಗೆ ಒಂದು ಕುಕ್ಕರ್ಗೆ 2 ಲೋಟ ನೀರನ್ನು ಹಾಕೋಬೇಕು. ಅದರ ಜೊತೆಗೆ ತೊಳೆದಿಟ್ಟುಕೊಂಡಿರುವಂತಹ ಅವರೆಕಾಳನ್ನು ಸಹ ಹಾಕೋಬೇಕು. ಅದರ ಜೊತೆಯಲ್ಲಿ ತೊಗರಿಬೇಳೆ ಅದನ್ನು ಸಹ ತೊಳೆದು ಹಾಕಬೇಕು. ಅದರ ಜೊತೆಯಲ್ಲಿ ಒಂದು ಟೊಮೊಟೊ, ಒಂದು ಚಿಟಿಕೆ ಉಪ್ಪು, ಒಂದು ಚೂರು ಆಯಿಲ್, ಒಂದು ಸ್ವಲ್ಪ ಅರಿಶಿನ ಹಾಕಿ ಕುಕ್ಕರ್ನ ಲಿಪ್ ಕ್ಲೋಸ್ ಮಾಡಬೇಕು. ಲಿಪ್ ಕ್ಲೋಸ್ ಮಾಡಿ ಅದು 2 ವಿಷಲ್ ಬರುವ ತನಕ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಒಂದು 7-8 ಹಸಿಮೆಣಸಿನಕಾಯಿಯನ್ನು ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಹುರಿದ ನಂತರ ಅಷ್ಟರಲ್ಲಿ ಕುಕ್ಕರ್ 2 ವಿಷಲ್ ಬಂದಿರುತ್ತದೆ. ಬಾಣಲೆಯಲ್ಲಿ ಹುರಿದಿಟ್ಟುಕೊಂಡಿರುವ ಹಸಿಮೆಣಸು ಪೂರ್ತಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಸಾಂಬಾರ್ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಉಂಡೆಮೆಣಸು ಹಾಕಿ ಹುರಿದಿಟ್ಟಿರುವ ಹಸಿಮೆಣಸನ್ನು ಸಹ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಬೇಕಾಗಿರುವಂತಹ ನೀರು ಹಾಕಿ ಕ್ಲೀನ್ ಆಗಿ ಸ್ಮೂತಾಗಿ ರುಬ್ಬಿಕೋಬೇಕು. ಅಷ್ಟರಲ್ಲಿ ಕುಕ್ಕರ್ನಲ್ಲಿ ಬೇಯಿಸಿಟ್ಟಿರುವ ಬೇಳೆ 2 ಚಮಚ, ಒಂದು ಬೇಯಿಸಿಟ್ಟಿರುವ ಟೊಮೊಟೊ ಅದನ್ನು ಸಹ ಮಿಕ್ಸಿ ಜಾರಿನಲ್ಲಿ ರುಬ್ಬಿಟ್ಟುಕೊಳ್ಳಬೇಕು. ಮೊದಲಿಗೆ ಆಡಿಸಿದ ಖಾರವನ್ನು ಸಪರೇಟಾಗಿ ತೆಗೆದಿಡಬೇಕು. ಟೊಮೊಟೊ ಮತ್ತು ಕಾಳನ್ನು ಆಡಿಸಿರುವ ಖಾರವನ್ನು ಬೇಯಿಸಿಟ್ಟಿರುವ ಕಾಳು ಮತ್ತು ನೀರಿಗೆ ಹಾಕಿ ಕ್ಲೀನ್ ಆಗಿ ಬೆರೆಸಬೇಕು. ಅದನ್ನು ಸ್ಪೂನಿನಿಂದ ತಿರುವಿ ಚೆನ್ನಾಗಿ ಬೇಯಿಸಿದರೆ ಅದರ ನಂತರ ಅದು ಕುದಿಯುವ ಸಮಯಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 7-8 ನಿಮಿಷ ಚೆನ್ನಾಗಿ ಕುದಿಯಬೇಕು. ಇದು ಉಪ್ಸಾರು ಮಾಡುವ ಕೊನೆಯ ಹಂತವಾಗಿರುತ್ತದೆ. ನೀವು ಟ್ರೈ ಮಾಡಿ ನೋಡಿ. ಚೆನ್ನಾಗಿದ್ದಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.